ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಭಾರತಕ್ಕೆ ಅಮೆರಿಕ ನೋಟಿಸ್ ಕೊಟ್ಟಿದೆ. ನಾಳೆಯಿಂದ ಅಮೆರಿಕಾಗೆ ಭಾರತದಿಂದ ಹೋಗುವ ಒಂದಷ್ಟು ನಿರ್ದಿಷ್ಟ ಸರಕುಗಳ ಮೇಲೆ 50%ಕ್ಕೂ ಹೆಚ್ಚು ಸುಂಕವನ್ನು ವಿಧಿಸಲಾಗುತ್ತೆ. ಹಾಗೆ ಯುರೋಪಿಯನ್ ಯೂನಿಯನ್ಗೆ ಕೂಡ ಟ್ರಂಪ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಗೌರವ ಕೊಡಿ ಇಲ್ಲ ಪರಿಣಾಮ ಎದುರಿಸಿ ಅನ್ನೋ ಮಾತುಗಳು ಟ್ರಂಪ್ ಅವರ ಟ್ರೂತ್ನಿಂದ ಹೊರಬಿದ್ದಿವೆ. ಇದೆಲ್ಲದರ ಜೊತೆ ಭಾರತ ಅಮೆರಿಕಾದ ಒತ್ತಡಗಳಿಗೆ ಬಗ್ಗೋದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದೆ. ಹಾಗಾದರೆ ಭಾರತ ಕೂಡ ಅಮೆರಿಕಾದ ವಿರುದ್ಧ ಟ್ಯಾರಿಫ್ ಹೇರುವ ಕೆಲಸವನ್ನೇನಾದರೂ ಮಾಡುತ್ತಾ? ಅಮೆರಿಕ ತನ್ನ ಮಿತ್ರ ದೇಶಗಳನ್ನು, ಅದರಲ್ಲೂ ಯುರೋಪನ್ನು ಯಾಕೆ ಕಾಡ್ತಾ ಇದೆ? ಈಗ ಭಾರತ ಅಮೆರಿಕಾದ ಒತ್ತಡಗಳಿಗೆ ಮಣಿದು ಬಿಟ್ರೆ ಸುಂಕದಿಂದ ವಿನಾಯಿತಿ ಏನಾದರೂ ಸಿಗುತ್ತಾ? ಏನಾಗಲಿದೆ ಜಾಗತಿಕ ವ್ಯಾಪಾರ ಯುದ್ಧ? ಬನ್ನಿ ನೋಡೋಣ. ಗೆಳೆಯರೆ, ಮಂಗ ಮುಳುಗುತ್ತಾ ಇರುವಾಗ ತನ್ನ ಮರಿಗಳ ತಲೆ ಮೇಲೆ ಕಾಲಿಟ್ಟು ಅವುಗಳನ್ನು ತುಳಿದು ತಾನು ಬಚಾವಾಗೋದಕ್ಕೆ ಪ್ರಯತ್ನ ಪಡುತ್ತಂತೆ. ಹಾಗೆ ಯಾವುದೇ ಒಂದು ಮುಳುಗುತ್ತಾ ಇರೋ ಸಾಮ್ರಾಜ್ಯ ತನ್ನ ಶತ್ರುಗಳನ್ನು ಎದುರಿಸೋದಕ್ಕೆ ಹೆದರುತ್ತೆ, ಮಿತ್ರರನ್ನು ಕಾಡೋದಕ್ಕೆ ಶುರು ಮಾಡುತ್ತೆ ಮತ್ತು ಶತ್ರುಗಳ ಮುಂದೆ ಮಂಡಿಯೂರಿ ಕೂತ್ಕೊಳ್ಳುತ್ತೆ. ಇದಕ್ಕೆ ಇತಿಹಾಸದಲ್ಲಿ ಸಾಕಷ್ಟು ಉದಾಹರಣೆಗಳು ಕೂಡ ನಮಗೆ ಸಿಗುತ್ತವೆ. ಈಗ ಅಮೆರಿಕ ಕೂಡ ಅದೇ ಥರ ಕಾಣ್ತಾ ಇದೆ. ಮೈ ತುಂಬ ಸಾಲ ಹೊತ್ತು ಜಾರ್ತಾ ಇರೋ, ಆರ್ಥಿಕ ಶಕ್ತಿ ಅನ್ನಿಸ್ಕೊಳ್ತಾ ಇರೋ ಅಮೆರಿಕ ತನ್ನ ಬದ್ಧ ಶತ್ರು ಚೈನಾದ ಮುಂದೆ ಮಂಡಿಯೂರ್ತಾ ಇದೆ. ಆದರೆ ತನ್ನ ಸ್ಟ್ರಾಟಜಿಕಲ್ ಪಾರ್ಟ್ನರ್ಸ್ ಅಂತ ಕರೀತಿದ್ದ, ಯಾವಾಗಲೂ ತನ್ನ ಜೊತೆ ನಿಲ್ಲಿಸ್ಕೊಂಡು ಅವರನ್ನು ಮಿತ್ರರು ಅಂತ ಹೇಳ್ತಾ ಇದ್ದ ದೇಶಗಳನ್ನು ಈಗ ಕಾಡಬಾರದ ರೀತಿಯಲ್ಲಿ ಕಾಡೋದಕ್ಕೆ ಅಮೆರಿಕ ಶುರು ಮಾಡಿದೆ. ಯುರೋಪ್ ಅಮೆರಿಕದ ಒತ್ತಡಕ್ಕೆ ತುತ್ತಾಗಿದೆ. ಅಮೆರಿಕದ ಸ್ಯಾಂಕ್ಷನ್ಗಳ ಭಯಕ್ಕೆ ಬಿದ್ದು ಅವರ ಜೊತೆ ತರಾತುರಿಯಲ್ಲಿ ವ್ಯಾಪಾರ ಒಪ್ಪಂದವನ್ನು ಮಾಡಿಕೊಂಡು ಬಂದಿದೆ. ಅಲ್ಲಿ ಬರೀ ವ್ಯಾಪಾರ ಒಪ್ಪಂದ ಮಾತ್ರ ಅಲ್ಲ, 2028ರ ಹೊತ್ತಿಗೆ ಸುಮಾರು $750 ಬಿಲಿಯನ್ ಮೌಲ್ಯದ ಇಂಧನವನ್ನು ಅಮೆರಿಕಾದಿಂದ ಯುರೋಪಿಯನ್ ಯೂನಿಯನ್ ಖರೀದಿ ಮಾಡಬೇಕು ಮತ್ತು $600 ಬಿಲಿಯನ್ ಹಣವನ್ನು ಅಮೆರಿಕಾದಲ್ಲಿ ಹೂಡಿಕೆ ಮಾಡಬೇಕು. ಯುರೋಪ್ ಇದಕ್ಕೆ ಒಪ್ಪಿ ಸಹಿ ಹಾಕಿದೆ. ಇನ್ನು ಜಪಾನ್ $550 ಬಿಲಿಯನ್ ಹೂಡಿಕೆಗೆ ಒಪ್ಪಿದೆ. ಔಷಧ ಮತ್ತು ಸೆಮಿಕಂಡಕ್ಟರ್ ಕ್ಷೇತ್ರದಲ್ಲಿ ಜಪಾನ್ ಅಮೆರಿಕಾದಲ್ಲಿ ಹೂಡಿಕೆ ಮಾಡುತ್ತೆ. ದಕ್ಷಿಣ ಕೊರಿಯಾ $350 ಬಿಲಿಯನ್ ಅಮೆರಿಕಾದಲ್ಲಿ ಹೂಡಿಕೆ ಮಾಡೋದಕ್ಕೆ ಒಪ್ಪಿದೆ. ಇಲ್ಲಿ ಅಮೆರಿಕ ಜೊತೆ ವ್ಯಾಪಾರ ಒಪ್ಪಂದ ಅಂದ್ರೆ ಅಮೆರಿಕಾದ ಆಡಳಿತ ಹೇಳೋ ಪ್ರಾಡಕ್ಟ್ಗಳ ಮೇಲೆ ಟ್ಯಾರಿಫ್ ಅನ್ನು ಕೈ ಬಿಡಬೇಕು, ಮಾರುಕಟ್ಟೆಯಲ್ಲಿ ಮುಕ್ತ ಅವಕಾಶವನ್ನು ಕಲ್ಪಿಸಿಕೊಡಬೇಕು. ಹಾಗೆ ಅಮೆರಿಕ ಒಂದಷ್ಟು ಟ್ಯಾರಿಫ್ ಅನ್ನು ಹೇರುತ್ತೆ, ಅದನ್ನು ಕೂಡ ಹಾಕಿಸ್ಕೋಬೇಕು. ಜೊತೆಗೆ ಅಮೆರಿಕಾದಲ್ಲಿ ಹೂಡಿಕೆಗಳನ್ನು ಕೂಡ ಮಾಡಬೇಕು. ಅಲ್ಲಿ ಉದ್ಯೋಗ ಸೃಷ್ಟಿ ಮಾಡುವ ಕೆಲಸವನ್ನು ಈ ದೇಶಗಳು ಮಾಡಬೇಕಾಗುತ್ತೆ. ಇದನ್ನು ತನ್ನ ಎಲ್ಲ ಮಿತ್ರ ದೇಶಗಳಿಂದಲೂ ಅಮೆರಿಕ ಬಯಸ್ತಾ ಇದೆ. ಭಾರತವನ್ನು ಕೂಡ ಅವರು ಇದರಿಂದ ಹೊರಗೇನೂ ಇಟ್ಟಿಲ್ಲ. ಭಾರತದ ಜೊತೆ ಇಷ್ಟೊತ್ತಿಗೆ ಅಮೆರಿಕದ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಬಿದ್ದು ಬಿಡಬೇಕಿತ್ತು. ಆದರೆ ಅಲ್ಲಿ ಅತ್ಯಂತ ಟಫ್ ನೆಗೋಷಿಯೇಟರ್ ಕೂತಿದ್ದಾರೆ. ಅವರ ಹೆಸರು ಪಿಯೂಷ್ ಗೋಯಲ್. ಅಮೆರಿಕದ ಜೊತೆಗಿನ ವ್ಯಾಪಾರ ಒಪ್ಪಂದದಲ್ಲಿ ನಾವು ಯಾವುದೇ ಕಾರಣಕ್ಕೂ ನಮ್ಮ ಅಗ್ರಿಕಲ್ಚರ್ ಹಾಗೂ ಡೈರಿ, ಮಾರುಕಟ್ಟೆ ಮತ್ತು MSMEಗಳ ಹಿತಾಸಕ್ತಿಯನ್ನು ಬಲಿ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ ಗೋಯಲ್ ಹೇಳ್ತಾ ಇದ್ದಾರೆ. ಹೀಗಾಗಿ ಆ ಒಪ್ಪಂದಕ್ಕೆ ಇದುವರೆಗೆ ಸಹಿ ಬೀಳ್ತಾ ಇಲ್ಲ. ಗೆಳೆಯರೆ, ಕೃಷಿ, ಡೈರಿ ಹಾಗೂ MSMEಗಳ ಬಗ್ಗೆ ಯೋಚನೆ ಮಾಡದೇ ಇದ್ದಿದ್ರೆ ಇಷ್ಟೊತ್ತಿಗೆ ಯಾವತ್ತೋ ಅಮೆರಿಕಾಗಿಂತಲೂ ದೊಡ್ಡ ಮಾರುಕಟ್ಟೆಯ ಜೊತೆ ಭಾರತ ವ್ಯಾಪಾರ ಪಾಲುದಾರಿಕೆಯನ್ನು ಮಾಡಿಕೊಂಡು ಬಿಡ್ತಾ ಇತ್ತು. RCEPಯ 15 ದೇಶಗಳ ಜೊತೆ ಭಾರತಕ್ಕೆ ವ್ಯಾಪಾರ ಒಪ್ಪಂದದ ಸಹಿ ಬಿದ್ದು 3 ವರ್ಷಗಳಾಗಬೇಕಿತ್ತು. ಆದರೆ ಆಸ್ಟ್ರೇಲಿಯಾದ ಡೈರಿ ಪ್ರಾಡಕ್ಟ್ಗಳು, ಇಂಡೋನೇಷ್ಯಾ, ಮಲೇಷ್ಯಾ, ವಿಯೆಟ್ನಾಂನಂಥ ದೇಶಗಳ ಕೃಷಿ ಉತ್ಪನ್ನಗಳು, ಚೈನಾದ ಚೀಪ್ ಐಟಮ್ಗಳು ಭಾರತದ ಮಾರುಕಟ್ಟೆಗೆ ಲಗ್ಗೆ ಇಟ್ಟು ಬಿಡುತ್ತವೆ. ಅವುಗಳ ಜೊತೆ ಕಾಂಪೀಟ್ ಮಾಡೋದಕ್ಕೆ ಸಾಧ್ಯವಾಗದೆ ನಮ್ಮ ಹೈನುಗಾರರು, ರೈತರು ಮತ್ತು ಸಣ್ಣ ಉದ್ಯಮಿಗಳು ನಷ್ಟವನ್ನು ಅನುಭವಿಸಬೇಕಾಗತ್ತೆ ಅನ್ನೋ ಕಾರಣಕ್ಕೆ ಭಾರತ RCEP ಅಂದರೆ ರೀಜನಲ್ ಕಾಂಪ್ರಹೆನ್ಸಿವ್ ಎಕನಾಮಿಕ್ ಪಾರ್ಟ್ನರ್ಶಿಪ್ನಿಂದ ಹಿಂದೆ ಸರಿಬೇಕಾಗಿ ಬಂತು. ಹೀಗಿರುವಾಗ ಅಮೆರಿಕಾನ ನಮ್ಮ ಕೃಷಿ ಕ್ಷೇತ್ರಕ್ಕೆ ಬಿಟ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತಾ? RCEPಯಲ್ಲಿ ಬರೀ ಮಾರುಕಟ್ಟೆಯಲ್ಲಿ ಮಾತ್ರ ಒಂದು ಸ್ಪರ್ಧೆ ಏರ್ಪಡ್ತಾ ಇತ್ತು. ಆದರೆ ಅಮೆರಿಕಾಗೆ ಅವಕಾಶ ಕೊಟ್ಟುಬಿಟ್ರೆ ಕುಲಾಂತರಿ ತಳಿಗಳು ನಮ್ಮ ನೆಲವನ್ನು ಆಕ್ರಮಿಸಿಕೊಂಡು ಬಿಡುತ್ತವೆ. ಆ ನಂತರ ಕೃಷಿಯ ಮೇಲಿನ ಹಿಡಿತವನ್ನು ನಮ್ಮ ರೈತರು ಸಂಪೂರ್ಣವಾಗಿ ಕಳ್ಕೋಬೇಕಾಗಿ ಬರುತ್ತೆ. ಸೊ ಯಾವುದೇ ಕಾರಣಕ್ಕೂ ನಾವು ಅದಕ್ಕೆ ಅವಕಾಶ ಕೊಡೋದಿಲ್ಲ ಅಂತ ಭಾರತ ಪಟ್ಟು ಹಿಡಿದು ಕೂತಿದೆ. ಇದರ ಪರಿಣಾಮ ಏನು ಅಂದರೆ ಭಾರತದ ಮೇಲೆ ಅಮೆರಿಕಾದ ರೆಸಿಪ್ರೋಕಲ್ ಟ್ಯಾರಿಫ್ 25%, ಜೊತೆಗೆ ನೀವು ರಷ್ಯಾದಿಂದ ತೈಲ ಖರೀದಿ ಮಾಡ್ತಾ ಇದ್ದೀರಿ ಅನ್ನೋ ಕಾರಣಕ್ಕೆ ಮತ್ತೆ 25% ಸ್ಯಾಂಕ್ಷನ್ ಸುಂಕ.
ಗೆಳೆಯರೆ, ಇಲ್ಲಿ ರಷ್ಯಾದ ತೈಲ ಅನ್ನೋದು ಒಂದು ನೆಪ ಅಷ್ಟೇ. ಮೊನ್ನೆ ಯುಕ್ರೇನಿನ ಭಾರತದ ರಾಯಭಾರಿ ರಷ್ಯಾದಿಂದ ತೈಲ ಖರೀದಿ ಮಾಡಿದರೆ ನಮಗೆ ಯಾವ ಸಮಸ್ಯೆನೂ ಇಲ್ಲ, ಭಾರತದ ಹಿತದೃಷ್ಟಿಯಿಂದ ಅವರಿಗೆ ಯಾವುದು ಲಾಭ ಅನಿಸುತ್ತೋ ಅದನ್ನು ಅವರು ಖರೀದಿ ಮಾಡ್ತಾರೆ ಅಂತ ಹೇಳಿದ್ದಾರೆ. ಇಲ್ಲಿ ಯುದ್ಧ ಮಾಡ್ತಾ ಇರೋ ಯುಕ್ರೇನಿಗೇನೆ ಭಾರತ ಯಾರ ಹತ್ರ ತೈಲ ಖರೀದಿ ಮಾಡುತ್ತೆ ಅನ್ನೋದ್ರಿಂದ ಯಾವ ಸಮಸ್ಯೆನೂ ಇಲ್ಲದ ಮೇಲೆ ಅಮೆರಿಕಾಗೇನು ಪ್ರಾಬ್ಲಮ್ಮು? ಇನ್ನು ಭಾರತ ರಷ್ಯಾದ ತೈಲ ಖರೀದಿ ಮಾಡಿ ಯುರೋಪಿಗೆ, ಅಮೆರಿಕಾಗೆ ಅದನ್ನು ಮಾರಾಟ ಮಾಡಿ ಲಾಭ ಮಾಡಿಕೊಳ್ತಾ ಇದೆ ಅನ್ನೋದು ಅಮೆರಿಕ ಮಾಡ್ತಾ ಇರೋ ಆರೋಪ. ಸರಿ, ಭಾರತ ತೈಲವನ್ನು ಖರೀದಿ ಮಾಡಿ ಅದನ್ನು ಮಾರಾಟ ಮಾಡೋದು ನಿಮಗೆ ಇಷ್ಟ ಇಲ್ಲ ಅಲ್ವಾ? ಹಾಗಿದ್ದಾಗ ನೀವು ನಮ್ಮ ಹತ್ರ ಸಂಸ್ಕರಿಸಿದ ತೈಲವನ್ನು ಖರೀದಿ ಮಾಡೋದಕ್ಕೆ ಹೋಗಬೇಡಿ. ನಮ್ಮ ಹತ್ರ ತೈಲ ತಗೊಳ್ಳಿ ಅಂತ ನಾವೇ ನಿಮ್ಮನ್ನು ಬೇಡ್ತಾ ಇದ್ದೀವಾ, ಒತ್ತಾಯ ಮಾಡ್ತಾ ಇದ್ದೀವಾ? ಖರೀದಿ ಮಾಡಬೇಡಿ ಅಷ್ಟೇ ಅಂತ ನಮ್ಮ ವಿದೇಶಾಂಗ ಸಚಿವ ಎಸ್ ಜಯಶಂಕರ್ ಮೊನ್ನೆ ಹೇಳಿಕೆ ಕೊಟ್ಟರು. ಇನ್ನೂ ಮಜಾ ಏನು ಗೊತ್ತಾ? ಇದೇ ಅಮೆರಿಕ ಭಾರತ ರಷ್ಯಾದ ತೈಲವನ್ನು ಖರೀದಿ ಮಾಡ್ತಾ ಇದೆ ಅಂತ ನಮ್ಮ ಮೇಲೆ 25% ಟ್ಯಾರಿಫನ್ನು ಹಾಕ್ತಾ ಇದೆ ಅಲ್ವಾ? ಅದೇ ತೈಲೋತ್ಪನ್ನಗಳು ಅಮೆರಿಕಾಗೆ ಭಾರತದಿಂದ ಹೋಗ್ತಾ ಇವೆ, ಅದರ ಮೇಲವರು ಯಾವ ಟ್ಯಾರಿಫನ್ನು ಹಾಕ್ತಾ ಇಲ್ಲ. ಅಂದರೆ ಅವರಿಗೆ ಭಾರತದ ಅಗ್ಗದ ತೈಲಾನೂ ಬೇಕು, ಜೊತೆಗೆ ಭಾರತದ ಮೇಲೆ ನಿಂದನೆಯನ್ನು ಹೊರಿಸಿ ಭಾರತದ ವಿರುದ್ಧ ಪ್ರೊಪಗಂಡ ಮಾಡ್ತಾ ನಮ್ಮ ಮೇಲೆ ಟ್ಯಾರಿಫನ್ನು ಕೂಡ ಹೇರ್ತಾ ಹೋಗಬೇಕು. ಗೆಳೆಯರೆ, ಅಮೆರಿಕ ಜೊತೆ ಭಾರತದ ಸಂಬಂಧ ಇವತ್ತಲ್ಲ ನಾಳೆ ಈ ಹಂತಕ್ಕೆ ಬರಲೇಬೇಕಿತ್ತು. ಆದರೆ ಅದು ಇಷ್ಟು ಬೇಗ ಬರುತ್ತೆ ಅನ್ನೋ ನಿರೀಕ್ಷೆ ಇರಲಿಲ್ಲ. ಭಾರತ 2047 ಹೊತ್ತಿಗೆ ವಿಕಸಿತ ಭಾರತ ಆಗುತ್ತಲ್ಲ, ಆ ಸಂದರ್ಭದಲ್ಲಿ ಅಮೆರಿಕ ಜೊತೆ ಒಂದು ಕಾಂಪಿಟೇಷನ್ ಶುರು ಆಗುತ್ತೆ ಅನ್ನೋ ಲೆಕ್ಕಾಚಾರಗಳಿದ್ವು. ಯಾಕೆಂದರೆ ಈಗ ಅಮೆರಿಕಾಗೆ ಚೈನಾದ ಜೊತೆ ಕಾಂಪೀಟ್ ಮಾಡೋದಕ್ಕೆ, ಚೈನಾದ ಶಕ್ತಿಯನ್ನು ಕಡಿಮೆ ಮಾಡೋದಕ್ಕೆ ಭಾರತ ಬೇಕಾಗುತ್ತೆ. ಭಾರತ ಸಂಪೂರ್ಣವಾಗಿ ಬೆಳೆದ ನಂತರ ಅಮೆರಿಕಾದ ಕೆಂಗಣ್ಣು ಸಹಜವಾಗಿ ಇವತ್ತು ಚೈನಾದ ಮೇಲೆ ಹೇಗಿದೆಯೋ ಹಾಗೆ ನಾಳೆ ಭಾರತದ ಮೇಲೂ ಬೀಳುತ್ತೆ ಅನ್ನೋದು ಬಹುತೇಕರ ಲೆಕ್ಕಾಚಾರ ಆಗಿತ್ತು. ಆದರೆ ಆ ಕಾಲ ಈಗಾಗಲೇ ಬಂದಾಗಿದೆ. ಇಲ್ಲವರು ಭಾರತವನ್ನು ಒತ್ತಡಕ್ಕೆ ಸಿಲುಕಿಸುವ ಮೂಲಕ ನಾವು ಜಾಗತಿಕ ಮಟ್ಟದ ಶಕ್ತಿ ಆಗದ ಹಾಗೆ ತಡೆಯೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಭಾರತವನ್ನು ರೀಜನಲ್ ಪವರ್ ಆಗಿ ಮಾತ್ರ ನೋಡೋದಕ್ಕೆ ಅಮೆರಿಕ ಇಷ್ಟಪಡುತ್ತೆ. ಏಷ್ಯಾದಲ್ಲಿ ಭಾರತ ಶಕ್ತಿಶಾಲಿ ಆದರೆ ಓಕೆ, ಆದರೆ ಜಾಗತಿಕ ಶಕ್ತಿಗಳ ಪೈಕಿ ಅದು ಕೂಡ ಒಂದಾಗೋದನ್ನ ಅವರು ಇಷ್ಟಪಡ್ತಾ ಇಲ್ಲ. ಇಲ್ಲಿ ಕೂಡ ಭಾರತ 3ನೇ ಆರ್ಥಿಕ ಶಕ್ತಿಯಾಗಿ ಎಮರ್ಜ್ ಆಗೋ ಹೊತ್ತಿಗೆ ಅದರ ಮೇಲೆ ಒತ್ತಡಗಳು, ನಿರ್ಬಂಧಗಳು ಶುರು ಆಗ್ತಾ ಇವೆ. ಇನ್ನಿದ್ಯಾವುದು ನಮಗೆ ಹೊಸ್ತೇನಲ್ಲ. ಈ ಹಿಂದೆ ಅಣುಪರೀಕ್ಷೆಯ ಸಂದರ್ಭದಲ್ಲಿ ಅಮೆರಿಕ ಸೇರಿದಂತೆ ಇಡೀ ಜಗತ್ತಿನ ನಿರ್ಬಂಧಗಳನ್ನು ಅನುಭವಿಸಿದ್ದ ಭಾರತ ಅದೇ ಸಂದರ್ಭದಲ್ಲಿ ಸಾಕಷ್ಟು ರಂಗಗಳಲ್ಲಿ ಸ್ವಾವಲಂಬನೆಯನ್ನು ಸಾಧಿಸುವುದಕ್ಕೂ ಸಾಧ್ಯ ಆಯಿತು. ಈಗ ಕೂಡ ಅಂಥದ್ದೇ ಒಂದು ಅವಕಾಶವನ್ನು ಅಮೆರಿಕ ಭಾರತಕ್ಕೆ ಕೊಡೋದಕ್ಕೆ ಹೋಗ್ತಾ ಇದೆ ಅಷ್ಟೇ. ಇನ್ನು ಈಗೇನಾಗ್ತಾ ಇದೆ ಅಂದರೆ, ಅಮೆರಿಕಾದ ಡಿಪಾರ್ಟ್ಮೆಂಟ್ ಆಫ್ ಹೋಮ್ಲ್ಯಾಂಡ್ ಭಾರತಕ್ಕೊಂದು ನೋಟಿಸನ್ನು ಕೊಟ್ಟಿದೆ. ಅದರಲ್ಲಿ ರಷ್ಯನ್ ಫೆಡರೇಷನ್ನಿಂದ ಅಮೆರಿಕಾದ ಭದ್ರತೆಗೆ ಸಮಸ್ಯೆಗಳಿರೋ ಕಾರಣದಿಂದ ಭಾರತದ ಮೇಲೆ 25% ಟ್ಯಾರಿಫನ್ನು ವಿಧಿಸಲಾಗ್ತಾ ಇದೆ ಅಂತ ಅವರು ಜೋಕ್ ಮಾಡಿದ್ದಾರೆ. ಇನ್ನು ಈ ಟ್ಯಾರಿಫ್ ಕೂಡ ಪೆಟ್ರೋಲಿಯಂ, ಎಲೆಕ್ಟ್ರಾನಿಕ್ಸ್ ಹಾಗೂ ಫಾರ್ಮಾ ಉತ್ಪನ್ನಗಳ ಮೇಲೆ ಇರೋದಿಲ್ಲ. ಉಳಿದಂತೆ ಟೆಕ್ಸ್ಟೈಲ್ಸ್, ಸೀಗಡಿ ಮತ್ತಿತರ ಸಮುದ್ರ ಆಹಾರ, ಆಟೋಮೊಬೈಲ್ಸ್, ಲೋಹಗಳು, ಹರಳು ಮತ್ತು ಆಭರಣಗಳು, ಹಾಸಿಗೆಗಳು, ಹೊದಿಕೆಗಳು, ಕಾರ್ಪೆಟ್ಟುಗಳು ಮುಂತಾದವುಗಳ ಮೇಲೆ ಈ ಟ್ಯಾರಿಫ್ ಅನ್ವಯ ಆಗುತ್ತೆ. ಹಾಗೆ ಈಗಾಗಲೇ ಅಮೆರಿಕಾಗೆ ರಫ್ತಾಗಿ ದಾರಿಯಲ್ಲಿರೋ ಸಾಮಗ್ರಿಗಳ ಮೇಲೆ ಟ್ಯಾರಿಫ್ ಬೀಳೋದಿಲ್ಲ. ನಾಳೆಯಿಂದ ಆಗುವ ಬಿಲ್ಲಿಂಗುಗಳು 25% ಹೆಚ್ಚುವರಿ ಟ್ಯಾರಿಫ್ಗೆ ಒಳಪಡುತ್ತವೆ. ಹಾಗೆ ಈ ಟ್ಯಾರಿಫ್ ಒತ್ತಡಕ್ಕೆ ನಾವು ಮಣಿಯೋದಿಲ್ಲ ಅನ್ನೋ ಮಾತನ್ನ ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಈ ಒತ್ತಡಗಳನ್ನು ನಮ್ಮ ಶಕ್ತಿಯಿಂದ ಎದುರಿಸೋಣ ಮತ್ತು ನಮ್ಮ ಶಕ್ತಿಯನ್ನು ಮತ್ತಷ್ಟು ಹೆಚ್ಚು ಮಾಡಿಕೊಳ್ಳೋಣ ಅಂತ ಪ್ರಧಾನಿ ಹೇಳಿರೋ ಬೆನ್ನಲ್ಲೇ ಅಮೆರಿಕಾದ ಟ್ಯಾರಿಫ್ಗೆ ತುತ್ತಾಗ್ತಾ ಇರೋ ಉದ್ಯಮಗಳ ನೆರವಿಗೆ ಒಂದಷ್ಟು ಕ್ರಮಗಳನ್ನು ಕೈಗೊಳ್ಳೋದಕ್ಕೆ ರಿಸರ್ವ್ ಬ್ಯಾಂಕ್ ಕೂಡ ಮುಂದಾಗ್ತಾ ಇದೆ. ಅಂಥ ಉದ್ಯಮಗಳಿಗೆ ನೆರವು ಕೊಡೋದಕ್ಕೆ ಸರ್ಕಾರದ ಮಟ್ಟದಲ್ಲಿ ಕೂಡ ಒಂದಷ್ಟು ಪ್ರಯತ್ನಗಳು ಆರಂಭಗೊಳ್ತಾ ಇವೆ. ಇನ್ನು ಭಾರತದ ಮೇಲೆ ಹೆಚ್ಚುವರಿ ಸುಂಕಕ್ಕೆ ಕಾರಣ ರಷ್ಯಾ ಜೊತೆಗಿನ ತೈಲದ ವ್ಯಾಪಾರ ಅಲ್ಲ. ರಷ್ಯನ್ ಫೆಡರೇಷನ್ನಿಂದ ಅಮೆರಿಕಾಗೆ ಬೆದರಿಕೆ ಇದ್ರೆ ಭಾರತದ ಮೇಲೆ ಯಾಕೆ ಟ್ಯಾರಿಫು? ರಷ್ಯಾದ ಆರ್ಥಿಕತೆಗೆ ಸಹಾಯ ಮಾಡ್ತಾ ಇರೋದಕ್ಕೆ ಈ ಟ್ಯಾರಿಫ್ ಅನ್ನೋದಾದರೆ ಚೈನಾ ಮೇಲೆ, ಟರ್ಕಿಯ ಮೇಲೆ, ಯುರೋಪ್ ಮೇಲೆ ಕೂಡ ಅಮೆರಿಕ ಹೆಚ್ಚುವರಿ ಟ್ಯಾರಿಫನ್ನು ವಿಧಿಸಬೇಕಲ್ವಾ? ಚೈನಾನ ತಡವಿಕೊಳ್ಳುವ ಧೈರ್ಯ ಟ್ರಂಪ್ಗಿಲ್ಲ. ಹಾಗೇನಾದರೂ ಮಾಡಿದರೆ ಚೈನಾದಲ್ಲಿ ಹೂಡಿಕೆ ಮಾಡಿರುವ ಅಮೆರಿಕಾದ ಬಿಲಿಯನಿಯರ್ಗಳು ಟ್ರಂಪ್ ಮೇಲೆ ಬೀಳ್ತಾರೆ. ಅವರ ವ್ಯಾಪಾರಗಳು ನಷ್ಟಕ್ಕೀಡಾಗುತ್ತವೆ. ಅಲ್ಲಿ ಡೀಪ್ ಸ್ಟೇಟ್ ಎಂಟರ್ ಆಗುತ್ತೆ. ಕಡೆಗೆ ಟ್ರಂಪ್ ಅಧಿಕಾರಕ್ಕೆ ಕೂಡ ಅದು ಉರುಳಾಗುವ ಸಾಧ್ಯತೆ ಇರುತ್ತೆ. ಹೀಗಾಗಿ ಚೈನಾನ ಅಮೆರಿಕಾದ ಅಧ್ಯಕ್ಷರು ತಡೆದುಕೊಳ್ಳೋದಕ್ಕೆ ಹೋಗೋದಿಲ್ಲ. ಚೈನಾದ ಮುಂದೆ ಅವರು ಮಂಡಿಯೂರಿದ್ದಾರೆ, ತಮ್ಮ ಮಿತ್ರರನ್ನು ಕಾಡೋದಕ್ಕೆ ಶುರು ಮಾಡಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಅಮೆರಿಕ ನಮಗೆ ತುಂಬ ಮುಖ್ಯ, ಹೀಗಾಗಿ ಭಾರತ ಅಮೆರಿಕ ಜೊತೆ ಒಂದು ಸಂಧಾನವನ್ನು ಮಾಡಿಕೊಂಡು ಬಿಡಬೇಕು ಅಂತ ಕೂಡ ಒಂದಷ್ಟು ಜನ ಸಲಹೆಗಳನ್ನು ಕೊಡ್ತಾ ಇದ್ದಾರೆ. ನೋಡಿ ವಿದೇಶಾಂಗ ನೀತಿಯಲ್ಲಿ ಪಾಕಿಸ್ತಾನ ಭಾರತಕ್ಕಿಂತ ಮುಂದಿದೆ. ಅವರು ಅಮೆರಿಕಾನ ಹೆಂಗೆ ಬುಟ್ಟಿಗೆ ಹಾಕೊಂಡ್ಬಿಟ್ರು, ಇದು ಭಾರತದ ವಿದೇಶಾಂಗ ಇಲಾಖೆಯ ವೈಫಲ್ಯ ಅಂತ ಮತ್ತೆ ಕೆಲ ಬುದ್ಧಿವಂತರು ಸೋಷಿಯಲ್ ಮೀಡಿಯಾಗಳಲ್ಲಿ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಗೆಳೆಯರೆ,
ಇಲ್ಲಿ ಪಾಕಿಸ್ತಾನದ ಜೊತೆ ಭಾರತವನ್ನು ಯಾವತ್ತಿಗೂ ಯಾವುದರಲ್ಲೂ ಕಂಪೇರ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. 2-3 ಬಿಲಿಯನ್ ಕೊಟ್ಟುಬಿಟ್ರೆ ದೇಶನೇ ಅಮೆರಿಕಾಗೆ ಅಡ ಇಟ್ಟುಬಿಡೋ ಭಿಕಾರಿಗಳವರು. ಅವರಿಗೊಂದು ವಿದೇಶಾಂಗ ನೀತಿ ಅನ್ನೋದೇ ಇಲ್ಲ. ಇನ್ನು ಭಾರತವನ್ನು ನಿಯಂತ್ರಣದಲ್ಲಿಟ್ಕೊಳ್ಳೋದಕ್ಕೆ ಪಾಕಿಸ್ತಾನ ಅನ್ನೋ ಕಾರ್ಡನ್ನು ಪ್ಲೇ ಮಾಡಬಹುದು ಅಂತ ಅಮೆರಿಕ ಇವತ್ತಿಗೂ ಅಂದುಕೊಂಡಿದ್ರೆ ಅದು ಅವರ ಮೂರ್ಖತನ ಆಗತ್ತೆ. ಇನ್ನು ಭಾರತ ಅಮೆರಿಕ ಜೊತೆ ರಾಜಿ ಮಾಡಿಕೊಂಡ್ರೆ ಈ ಸುಂಕ ಅನ್ನೋ ಬೀಸೋದೊಣ್ಣೆ ತಪ್ಪಿಬಿಡುತ್ತಾ? ಖಂಡಿತ ಹಾಗೂ ಅನ್ನಿಸ್ತಾ ಇಲ್ಲ. ಯಾಕೆಂದರೆ ಅಮೆರಿಕಾದ ಎಲ್ಲ ಮಾತು ಕೇಳಿ ಅವರ ತಾಳಕ್ಕೆ ತಕ್ಕ ಹಾಗೆ ಕುಣಿತಾ ಇರೋ ಯುರೋಪಿಯನ್ ಯೂನಿಯನ್, ಜಪಾನ್, ದಕ್ಷಿಣ ಕೊರಿಯಾಗಳನ್ನು ಕೂಡ ಟ್ರಂಪ್ ವಿಪರೀತವಾಗಿ ಅವಮಾನಕ್ಕೆ, ಒತ್ತಡಕ್ಕೆ ಈಡು ಮಾಡ್ತಾ ಇದ್ದಾರೆ. ಈಗ ಅಮೆರಿಕದ ಟೆಕ್ ಕಂಪನಿಗಳ ಮೇಲೆ ಯಾವುದೇ ತೆರಿಗೆಯನ್ನು ಹೇರಬಾರದು ಅಂತ ಡೊನಾಲ್ಡ್ ಟ್ರಂಪ್ ಯುರೋಪಿಯನ್ ಯೂನಿಯನ್ನ ದೇಶಗಳಿಗೆ ಮತ್ತಿತರ ದೇಶಗಳಿಗೆ ಅಪ್ಪಣೆಯನ್ನು ಕೊಡಿಸಿದ್ದಾರೆ. ನಮ್ಮ ಟೆಕ್ ಕಂಪನಿಗಳ ಮೇಲೆ ತೆರಿಗೆ ಹೇರಿದರೆ ಅದರಿಂದ ಚೈನಾಗೆ ಲಾಭ ಆಗುತ್ತೆ. ಹೀಗಾಗಿ ನೀವು ನಮ್ಮನ್ನು ಗೌರವಿಸೋದಕ್ಕೆ ಕಲೀರಿ ಅಥವಾ ಪರಿಣಾಮಗಳನ್ನು ಎದುರಿಸೋದಕ್ಕೆ ಸಿದ್ಧರಾಗಿ ಅನ್ನೋ ಥರದ ಬೆದರಿಕೆಯನ್ನು ಟ್ರಂಪ್ ಟ್ರೂತ್ ಪೋಸ್ಟ್ ಮೂಲಕ ಹಾಕಿದ್ದಾರೆ. ಇದು ಯುರೋಪಿಯನ್ ಯೂನಿಯನ್ಗೆ ಕೊಡ್ತಾ ಇರೋ ಎಚ್ಚರಿಕೆ, ಬೆದರಿಕೆ, ಏನು ಬೇಕಾದರೂ ಆಗಬಹುದು. ಇಲ್ಲಿ ಭಾರತ ಅರ್ಥ ಮಾಡ್ಕೋಬೇಕಾಗಿರೋದೇನು ಅಂದರೆ, ಟ್ರಂಪ್ ಅನ್ನೋ ಹುಚ್ಚು ಕುದುರೆಯನ್ನು ನಿಯಂತ್ರಿಸಬೇಕು ಅಂದರೆ ಅಮೆರಿಕಾಗೆ ಕೂಡ ಒಂದಷ್ಟು ವ್ಯಾಪಾರ ನಿರ್ಬಂಧಗಳನ್ನು, ಒಂದಷ್ಟು ತೆರಿಗೆಗಳನ್ನು ಹೇರುವ ಧೈರ್ಯವನ್ನು ಭಾರತ ಮಾಡಬೇಕು. ಅಮೆರಿಕಾದ ವೀಕ್ ಪಾಯಿಂಟು ಅಲ್ಲಿನ ಟೆಕ್ ಉದ್ಯಮ. ಅದನ್ನು ನಿಯಂತ್ರಿಸೋದಕ್ಕೊಂದಷ್ಟು ಕಠಿಣ ಕ್ರಮಗಳಿಗೆ ಇಲ್ಲಿ ಭಾರತ ಮುಂದಾಗಬೇಕಾಗತ್ತೆ. ಅವುಗಳ ಮೇಲೆ ಡಿಜಿಟಲ್ ಟ್ಯಾಕ್ಸ್ ಹಾಕೋದು, ಡೇಟಾ ಸೆಕ್ಯೂರಿಟಿಯ ಕಾನೂನುಗಳನ್ನು ಮತ್ತಷ್ಟು ಬಿಗಿ ಮಾಡೋದು, ಇಂಥ ಕೆಲಸಗಳನ್ನು ಭಾರತ ತುರ್ತಾಗಿ ಮಾಡಬೇಕಾದ ಅಗತ್ಯ ಕಾಣ್ತಾ ಇದೆ. ಈಗ ಗೂಗಲ್, ಮೆಟಾ, ಎಕ್ಸ್, ಅಮೆಜಾನ್ ಮುಂತಾದ ಸಂಸ್ಥೆಗಳು ಭಾರತದ ಮಾರುಕಟ್ಟೆಯ ಮೂಲಕ ಲಾಭ ಮಾಡ್ಕೊಳ್ತಾ ಇವೆ. ಆದರೆ ಅವರದ್ದು ಡಿಜಿಟಲ್ ವ್ಯಾಪಾರ ಆದ್ದರಿಂದ ಭಾರತದಲ್ಲಿ ಮುಖ್ಯ ಕಚೇರಿಗಳವರು ಇರೋದಿಲ್ಲ. ಸೊ ಅವರು ಟ್ಯಾಕ್ಸ್ ಕಟ್ಟಬೇಕಿಲ್ಲ. ಗೂಗಲ್ ಇದೆ ನೋಡಿ, ಅದರ ಮೇಲೆ ಭಾರತದಲ್ಲಿ ಹಿಂದೆ 6% ಟ್ಯಾಕ್ಸ್ ಇತ್ತು. ಅಂದರೆ ಗೂಗಲ್ ಆ್ಯಡ್ಸ್ ಮೂಲಕ ನಮ್ಮಲ್ಲಿ ಕೊಡೋ ಜಾಹೀರಾತುಗಳೇನಿವೆ ಆ ವ್ಯಾಪಾರದ ಮೇಲೆ 6% ತೆರಿಗೆಯನ್ನು ಹಾಕಲಾಗ್ತಾ ಇತ್ತು. ಹಾಗೆ ಈ ಕಾಮರ್ಸ್ ಸಂಸ್ಥೆಗಳ ಮೇಲೆ ಅಂದರೆ ಅಮೆಜಾನ್ ಥರದ ಸಂಸ್ಥೆಗಳ ಮೇಲೆ 2% ಸೆಸ್ಸನ್ನು ವಿಧಿಸಲಾಗ್ತಾ ಇತ್ತು. ಆದರೆ ಅಮೆರಿಕ ಜೊತೆಗೆ ವ್ಯಾಪಾರ ಒಪ್ಪಂದಗಳು ಶುರುವಾದ ಸಂದರ್ಭದಲ್ಲಿ ಭಾರತ ಆ ತೆರಿಗೆಯನ್ನು ರದ್ದು ಮಾಡಿತು. ಈಗ ಭಾರತದ ಮೇಲೆ ಅಮೆರಿಕ 50% ಟ್ಯಾರಿಫ್ ಅನ್ನು ವಿನಾಕಾರಣ ವಿಧಿಸ್ತಾ ಇರುವಾಗ ಡಿಜಿಟಲ್ ಟ್ಯಾಕ್ಸ್ ವಿನಾಯಿತಿಯನ್ನ ಅಮೆರಿಕಾಗೆ ಕೊಡಬೇಕಾದ ಅಗತ್ಯ ಏನಿದೆ? ಇನ್ನು ಅಮೆರಿಕದ ಕಂಪನಿಗಳು ಭಾರತಕ್ಕೆ ಬರೋದಕ್ಕೆ ಏನು ಪ್ರಯತ್ನ ಮಾಡ್ತಾ ಇವೆ, ಅವುಗಳಿಗೆ ಅನುಮತಿ ಕೊಡುವುದನ್ನು ಕೂಡ ಭಾರತ ವಿಳಂಬ ಮಾಡ್ತಾ ಹೋಗಬೇಕಾದ ಅಗತ್ಯ ಕಾಣ್ತಾ ಇದೆ. ಹಾಗೆ ಮಾಡೋದ್ರಿಂದ ಭಾರತದ ದೊಡ್ಡ ಮಾರುಕಟ್ಟೆ ಸಿಗ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಅಮೆರಿಕದ ವ್ಯಾಪಾರಿಗಳು ಫ್ರಸ್ಟ್ರೇಟ್ ಆಗ್ತಾ ಹೋಗ್ತಾರೆ ಮತ್ತು ಅವರು ಒತ್ತಡ ಹೇರ್ತಾ ಹೋಗೋದು ಟ್ರಂಪ್ ಮೇಲೆ. ಅಮೆರಿಕದಲ್ಲಿ ಯಾವ ಸರ್ಕಾರನೇ ಇದ್ರೂ ಅಲ್ಲಿನ ವ್ಯಾಪಾರೋದ್ಯಮಿಗಳ ಒತ್ತಡಕ್ಕೆ ಮಣಿದೆ ಆ ಸರ್ಕಾರಕ್ಕೆ ಬೇರೆ ದಾರಿನೇ ಇಲ್ಲ. ಹೀಗೆ ಮಾಡದೇ ಇದ್ರೆ ಅಮೆರಿಕ ಭಾರತದ ಮೇಲೆ ಸವಾರಿ ಮಾಡ್ತಾ ಹೋಗಬಹುದು ಅಂತ ಅಂದ್ಕೊಳ್ತಲೇ ಇರುತ್ತೆ. ವಾಪಸ್ಸು ಕೊಡುವವರೆಗೆ ಯಾರ ಅಹಂಕಾರವೂ ಇಳಿಯೋದಿಲ್ಲ. ಒಮ್ಮೆ ಭಾರತ ಕೊಡ್ತು ಅಂತ ಇಟ್ಕೊಳ್ಳಿ, ಜಗತ್ತಿನ ಉಳಿದ ದೇಶಗಳಿಗೆ ಕೂಡ ಅದೊಂದು ಪಾಠ ಆಗುತ್ತೆ. ಉಳಿದೆಲ್ಲ ದೇಶಗಳು ಅಮೆರಿಕಾಗೆ ತಲಾ ಒಂದೊಂದು ಕೊಡ್ತಾ ಹೋಗುತ್ತವೆ. ಆದರೆ ಆ ಧೈರ್ಯವನ್ನ ಮೊದಲು ಭಾರತದ ಆಡಳಿತ ಮಾಡುತ್ತಾ? ಈ ಪ್ರಶ್ನೆಗೆ ನಮ್ಮ ಬಳಿ ಉತ್ತರ ಇಲ್ಲ. ಇದು ಗೆಳೆಯರೆ, ನಾಳೆಯಿಂದ ಭಾರತದ ಮೇಲೆ ಅನ್ವಯವಾಗುವ 50% ಟ್ಯಾರಿಫ್ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.